ಮಹಾಲಕ್ಷ್ಮಿ ಲೇಔಟ್ನ ಮುನೇಶ್ವರ ಬ್ಲಾಕ್ನಲ್ಲಿರುವ ಶ್ರೀ ಸಲ್ಲಾಪುರದಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಶ್ರೀ ಸಲ್ಲಾಪುರದಮ್ಮ, ಶ್ರೀ ಪಳೆಕಮ್ಮ ಮತ್ತು ಶ್ರೀ ಅನಂತೇಶ್ವರಿ ದೇವಾಲಯದ ಆವರಣದಲ್ಲಿ ಲಲಿತಾಂಬೆಯಾಗ, ಶ್ರೀ ಲಲಿತಾ ಸಹಸ್ರನಾಮ, ಕುಂಕುಮಾರ್ಚನೆ, ಅನ್ನ ಸಂತರ್ಪಣೆ ಹಾಗೂ ವೈರಮುಡಿ ಉತ್ಸವ ನೆರವೇರಿತು. ಪುರಾತನ ಪ್ರಸಿದ್ಧವಾದ ಶ್ರೀ ಸಲ್ಲಾಪುರದಮ್ಮ ದೇವಾಲಯದಲ್ಲಿ ನಡೆದ ಕುಂಕುಮಾರ್ಚನೆಯಲ್ಲಿ ಸಾವಿರಾರು ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ದೇವಿಯ ಕೃಪಾಶೀರ್ವಾದ ಪಡೆದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಜಿ ಸಚಿವರು ಹಾಗೂ ಸ್ಥಳೀಯ ಶಾಸಕರಾದ ಕೆ ಗೋಪಾಲಯ್ಯ, ಮಾಜಿ ಉಪ ಮಹಾಪೌರರಾದ ಎಸ್ ಹರೀಶ್, ಬಿಬಿಎಂಪಿ ಮಾಜಿ ಉಪ ಮಹಾಪೌರರು ಹಾಗೂ ಜೆಡಿಎಸ್ ಮುಖಂಡರಾದ ಶ್ರೀ ಭದ್ರೇಗೌಡ, ಶಂಕರ್ ಮಠ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಎಂ ಶ್ರೀನಿವಾಸ್, ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜು, ಬಿಬಿಎಂಪಿ ಮಾಜಿ ಸದಸ್ಯರಾದ ಎಸ್ ಕೇಶವಮೂರ್ತಿ, ನಂದಿನಿ ಲೇಔಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪರಿಸರ ರಾಮಕೃಷ್ಣ ಸೇರಿದಂತೆ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಮುನೇಶ್ವರ ಬ್ಲಾಕ್ನಲ್ಲಿರ್ತಕ್ಕಂಥ ಸಲ್ಲಾಪುರಮ್ಮ ದೇವಸ್ಥಾನ ಒಂದು ಇತಿಹಾಸ ಇದೆ. ಸಾವಿರಾರು ವರ್ಷಗಳ ಒಂದು ಇತಿಹಾಸ. 33ನೇ ವರ್ಷದ ಒಂದು ಕಾರ್ಯಕ್ರಮ ಈ ವರ್ಷ ನಡೀತಾ ಇರತಕ್ಕಂಥದ್ದು. ಕುಂಕುಮಾರ್ಚನಾ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ. ಅದು ಜೊತೆಗೆ ಚಂಡಿಕಾ ಹೋಮ, ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹ, ಪ್ರತಿ ಪೌರ್ಣಮಿ ಶುಕ್ರವಾರ ಇದರಲ್ಲಿ ಚಾಚು ತಪ್ಪದೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಸುತ್ತಮುತ್ತಲಿಂದ ಬರ್ತಕ್ಕಂಥ ಎಷ್ಟೇ ಜನ ಬಂದು ಒಂದು ಅನ್ನದಾನ ಕಾರ್ಯಕ್ರಮ, ಒಂದು ಶ್ರೇಷ್ಠವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಸಲ್ಲಾಪುರದಮ್ಮ ದೇವತೆಗೆ ಸಾವಿರಾರು ಜನ ಭಕ್ತಾದಿಗಳು ಸುತ್ತಮುತ್ತಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿದ್ದಾರೆ, ಹೊರಗಡೆಯಿಂದ ಬರ್ತಾರೆ, ಬೇರೆ ಬೇರೆ ಕ್ಷೇತ್ರಗಳಿಂದ ಬರ್ತಾರೆ. ಆ ತಾಯಿ ನಂಬಿರ್ತಕ್ಕಂಥ ಅನೇಕ ಸಾವಿರಾರು ಭಕ್ತಾದಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಬಂದು ಹೋಗ್ತಕ್ಕಂಥವ್ರಿಗೆ ಅವ್ರು ಏನು ಕೇಳ್ಕೊಂತಾರೆ ಎಲ್ರಿಗೂ ಒಳ್ಳೆಯದಾಗಿದೆ. ಇಲ್ಲಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ದೇವತೆಗಳ ಒಂದು ತೌರೂರು ಅಂತಕ್ಕಂಥ ಒಂದು ಮಾತಿದೆ. ಅದರಲ್ಲೂ ಕೂಡ ಸಲ್ಲಾಪುರಮ್ಮ ದೇವಿ ಒಂದು ಶಕ್ತಿ ದೇವತೆಯಾಗಿ ಪುರಾತನವಾಗಿ ಹೊರಹೊಮ್ಮಿದ್ದಾಳೆ ಒಂದು ಮಾತಿದೆ. ಮಹಾಲಕ್ಷ್ಮಿ ಲೇಔಟ್ ಅಂತಂದರೆ ಅದು ಮಹಾಲಕ್ಷ್ಮಿ ಇರ್ತಕ್ಕಂಥ ಕ್ಷೇತ್ರ. ಇದನ್ನು ನೂರಾರು ದೇವಸ್ಥಾನಗಳಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಇವತ್ತು ಭವ್ಯಪಾಳ್ಯದಲ್ಲಿ 9 ದೇವಸ್ಥಾನಗಳಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅಂತಕ್ಕಂಥದ್ದೇ ತಪ್ಪಾಗಲಾರ್ದು. ಮತ್ತು ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಬರೀ ಸುತ್ತಮುತ್ತಲಿನ ಜನ ಎಲ್ಲ ಹೊರಗಡೆಯಿಂದನೂ ಇಲ್ಲಿಗೆ ಬಂದು ದಿವ್ಯ ದರ್ಶನ ಪಡ್ತಕ್ಕಂಥದ್ದು ಇಲ್ಲಿಂದನೂ ನಡ್ಕೊಂಬಂದಿರ್ತಕ್ಕಂಥ ಒಂದು ಪದ್ಧತಿ. ಸಲ್ಲಾಪುರದಮ್ಮ ಅನಂತೇಶ್ವರಿ ಪಿಳೆಕಮ್ಮ ದೇವಸ್ಥಾನ ಟ್ರಸ್ಟ್ನ ವತಿಯಿಂದ ಸತತವಾಗಿ ಕುಂಕುಮಾರ್ಚನೆಯನ್ನು ಪ್ರತಿ ವರ್ಷ ಹುಣ್ಣಿಮೆಯಂದು ಭಾಳ ಅದ್ಧೂರಿಯಾಗಿ ಆಡಂಬರದಿಂದ ಮಾಡ್ಕೊಂಬರ್ತಾ ಇರೋ ಸಂದರ್ಭದಲ್ಲಿ ಹಿರಿಯರು ಹಾಕಿಕೊಟ್ಟಂಥ ಪಂಕ್ತಿಯಲ್ಲಿ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರುಗಳು
ಈ ಭಾಗದಲ್ಲಿ ಮಹಿಳೆಯರು ಕುಂಕುಮಾರ್ಚನೆ ಮುಖಾಂತರ ಅಮ್ಮನವರಿಗೆ ಅಭಿಷೇಕ ಮತ್ತು ಕುಂಕುಮಾರ್ಚನೆಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಸ್ತ ಭಕ್ತಾದಿಗಳೆಲ್ಲರಿಗೂ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೋರ್ತಾ ಇದ್ದೀನಿ. ಮೂಲವಾಗಿ ಬೋವಿಪಾಳ್ಯದಲ್ಲಿ ತಾಯಿ ನೆಲೆಸಿದ್ರು ಕೂಡ ಈ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡು ಅನಾದಿ ಕಾಲದಿಂದಲೂ ಕೂಡ ಭಕ್ತರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಕಾಪಾಡ್ತಾ ಬಂದಿದ್ದಾರೆ ತಾಯಿ. ಇವತ್ತು ಬೋವಿಪಾಳ್ಯ ಇರ್ಬೋದು, ಮುನೇಶ್ವರ ಬಡಾವಣೆ ಇರ್ಬೋದು, ಒಂದೇ ಬಡಾವಣೆ ಅನ್ನೋ ರೀತಿಯಲ್ಲಿ ಭಕ್ತಾದಿಗಳು ಅಲ್ಲಿಂದ ಯಾವುದೇ ಒಂದು ನಾವು ಊರ ಹಬ್ಬ ಮಾಡಿದಂಥ ಸಂದರ್ಭದಲ್ಲಿ ಆರತಿಯನ್ನು ತಂದು ಸಮರ್ಪಣೆಯನ್ನು ಮಾಡೋದು. ಬೋವಿಪಾಳ್ಯದಲ್ಲಿ ಬಹುಶಃ 90% ಜನ ಬಂದರೆ ಈ ಭಾಗದಲ್ಲಿ ಮುನೇಶ್ವರ ಮತ್ತು ಸುತ್ತಮುತ್ತ ಜೇನುಕಲ್ ಸಿದ್ದೇಶ್ವರ ಇರ್ಬೋದು, ಸರಸ್ವತಿಪುರ ಇರ್ಬೋದು, ಈ ಭಾಗದಲ್ಲಿ ಎಲ್ಲ ಭಕ್ತಾದಿಗಳು, ಶ್ರೀರಾಮನಗರ, ಇವರೆಲ್ಲ ಭಕ್ತಾದಿಗಳೆಲ್ಲ ಬಂದು ಆರತಿಯನ್ನು ಸಮರ್ಪಣೆಯನ್ನು ಮಾಡುವಂಥ ಪದ್ಧತಿಯನ್ನು 2 ವರ್ಷಕ್ಕೊಮ್ಮೆ ಏನು ಜಾತ್ರೆ ನಡೀತೈತೆ ಆ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಅಮ್ಮನವರ ದರ್ಶನವನ್ನು ಪಡ್ಕೊಂಡು ಅಮ್ಮನವರ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಅದೇ ರೀತಿ ಇವತ್ತೂ ಸಹ ಕುಂಕುಮಾರ್ಚನೆ ನಡೀತಾ ಇದೆ. ಪ್ರಸಾದವನ್ನು ಸ್ವೀಕರಿಸಿ ಅಮ್ಮನವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಈ ಮೂಲಕ ಕೋರ್ತಾ ಇದ್ದೀನಿ. ಒಂದು ತಾಯಿ ಆಶೀರ್ವಾದದಿಂದ ಒಂದು ಈ ಕ್ಷೇತ್ರಕ್ಕೆ ಬರೋಂಥದ್ದು ಈ ಜನ್ಮದಲ್ಲಿ ನಮ್ಗೆ ಆಯಿತು. ಮತ್ತು ಆ ತಾಯಿ ದರ್ಶನ ನೋಡಿ ನಾನು ನಿಜವಾಗ್ಲೂ ಭಾಳ ಒಂದು ಸಂತೋಷ ಆಗಿದೆ. ಯಾಕಂದರೆ ಸುಮಾರು ವರ್ಷದಿಂದ ನಾವು ಈ ಒಂದು ದೇವಸ್ಥಾನದ ಬಗ್ಗೆ ನಾವು ಭಾಳ ವಿಶೇಷವಾಗಿ ನಾವು ಕೇಳ್ಪಡ್ತಾ ಇದ್ವಿ. ಆ ತಾಯಿಯ ಒಂದು ದರ್ಶನ ನಮಗೆ ಈ ವರ್ಷ ಆಯಿತು. ನಿಜವಾಗ್ಲೂ ಒಂದು ಇಲ್ಲಿ ನಡೀತಾ ಇರೋಂಥ ಒಂದು ಪೂಜೆಗಳು ಮತ್ತು ಎಲ್ಲ ಒಂದು ಇದೆಲ್ಲ ನೋಡ್ತಾಯಿದ್ರೆ ತುಂಬ ಒಂದು ಏನೋ ಒಂದು ದೇವಲೆಕ್ಕದಲ್ಲಿ ಒಂದು ನಡೀತದೆ ಆ ಥರ ನಮಗೆ ಇಲ್ಲಿ ಒಂದು ತುಂಬಾ ಸಂತೋಷ ಆಯಿತು. ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ. ಹೀಗೇನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಏನು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾ ಇದ್ದಾರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷವೂ ಹೆಚ್ಚಾಗಿ ಈ ಒಂದು ದೇವಸ್ಥಾನಕ್ಕೆ ಒಂದು ಒಳ್ಳೆಯ ಹೆಸರು ಬರಲಿ. ಮತ್ತು ಇಲ್ಲಿನ ನಾಡಿನ ಜನತೆಗೆ, ಇಲ್ಲಿನ ಜನತೆಗೆ ಮತ್ತು ಇಲ್ಲಿ ಸೇವೆ ಮಾಡ್ತಾರಂಥ ಎಲ್ಲ ಒಂದು ಜನರಿಗೂ ಒಂದು ಆ ತಾಯಿ ಒಂದು ಒಳ್ಳೆಯ ಆಶೀರ್ವಾದ ಕೊಳ್ಳಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡೋಂಥ ಶಕ್ತಿ ಕೊಳ್ಳಿ ಅಂತ ಆ ತಾಯಿಯಲ್ಲಿ ಕೇಳ್ಕೊತೀನಿ ಸರ್. ಬೆಂಗಳೂರು ನಗರನ ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಭೂಗಳತೆಯ ದೂರದಲ್ಲಿ ಇರ್ತಕ್ಕಂಥ ಈ ಒಂದು ಏರಿಯಾದಲ್ಲಿ ಒಂದು ಸಾಂಪ್ರದಾಯಿಕವಾದ ಒಂದು ಒಳ್ಳೆ ಸೊಗಡಿನ, ಯಾಕೆಂದರೆ ಗ್ರಾಮೀಣ ಭಾಗದಲ್ಲಿ ಇಂಥ ವಾತಾವರಣಗಳನ್ನ ನೋಡೋಕ್ಕಿಂತ ಸಿಟಿ ಭಾಗದಲ್ಲಿ ನಾವು ಹೆಚ್ಚಾಗಿ ನೋಡ್ತಕ್ಕಂಥ ಒಂದು ಅವಕಾಶ ಸಿಗ್ತಾ ಇದೆ ಸರ್. ಏನು ಹೇಳ್ತೀರಿ ಸರ್? ನಮ್ಮ ಇವು ಏನೇ ಒಂದು ಸಿಲಿಕಾನ್ ಸಿಟಿ ಅಥವಾ ಇನ್ನೊಂದು ಏನೇ ಒಂದು ಮಾಡ್ಬೋದು, ಆದರೆ ನಮ್ಮ ಒಂದು ದೇವಾನುದೇವತೆಗಳು ಅಂತ ಇರೋಂಥ ನಮ್ಮ ಭಾರತ ದೇಶದಲ್ಲಿ ಇವರು ಏನೇ ಒಂದು ಮಾಡಿದ್ರೂ ಸಹ ಇದಕ್ಕೆ ಆದಂಥ ಒಂದು ಭಾಳ ಒಂದು ಕ್ಷೇತ್ರಗಳಿದೆ, ಒಳ್ಳೊಳ್ಳೆ ಕ್ಷೇತ್ರಗಳಿದೆ. ಆ ತಾಯಿ ಒಂದು ಕ್ಷೇತ್ರನ ಏನು ಈಗ ಇಟ್ಟಿದ್ದಾರೆ ಆ ರೀತಿಯೇ ಅದಕ್ಕೆ ಬಿಟ್ಟು ಬೇರೆ ಒಂದು ಯಾವುದೂ ಅದಕ್ಕೆ ಒಂದು ಕ್ಷೇತ್ರಗಳಿಗೆ, ದೇವತಾ ಒಂದು ಕ್ಷೇತ್ರಗಳಿಗೆ ಯಾವತ್ತೊಂದು ಅಡಚಣೆ ಮಾಡ್ದೇನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಬೆಳೆಸೋಂಥ ಒಂದು ಕಾರ್ಯಗಳನ್ನ ನಮ್ಮ ನಾಡಿನವರು ಏನೊಂದು ರಾಜಕೀಯದಲ್ಲಿದ್ದಾರೆ ಅದನ್ನ ಮಾಡಲಿ ಅಂತ ಅವ್ರಿಗೆ ಕೇಳ್ಕೊತೀನಿ ಸರ್. ಬೆಂಗಳೂರು ನಗರದಲ್ಲಿ ಐತಿಹಾಸಿಕವಾದ ಒಂದು ಕರಗ ಮಹೋತ್ಸವ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ತುಂಬ ಪುರಾತನವಾದ ಇತಿಹಾಸ ಇರ್ತಕ್ಕಂಥ ಸಲ್ಲಾಪುರಮ್ಮ ದೇವಿಗೆ ಸಾವಿರಾರು ಜನ ಭಕ್ತಾದಿಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ತಾವೇನೇ ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ತಾಯಿ ಆಶೀರ್ವಾದ, ತಾಯಿಯ ಒಂದು ಮಹಿಮೆ. ಆ ಒಂದು ತಾಯಿಯ ಮಹಿಮೆಯಿಂದ ಈ ಕ್ಷೇತ್ರ ಇನ್ನೂ ಈಗೇನು ನಡೀತಾ ಇದೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡೋಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಪ್ರತಿ ಸಂದರ್ಭದಲ್ಲೂ ಸಹ ಈ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಸೊಲ್ಲಾಪುರದಮ್ಮ ದೇವಸ್ಥಾನ ಒಂದು ವಿಶಿಷ್ಟವಾದಂಥ ಮತ್ತು ತಾಯಿಯ ಆಶೀರ್ವಾದದಿಂದ ಬಹಳಷ್ಟು ಜನರಿಗೆ, ಭಕ್ತರಿಗೆ ಇವತ್ತು ಏನು ಒಂದು ನಡೀತಾ ಇದೆ ಒಂದು ಸೊಲ್ಲಾಪುರಮ್ಮ ದೇವಿಯ ಉತ್ಸವದಲ್ಲಿ ಮತ್ತು ಎಲ್ಲರೂ ಸಹ ಭಕ್ತಾದಿಗಳು, ಮಹಿಳೆಯರು ಹೆಚ್ಚಿನದಾಗಿ ಭಾಗವಹಿಸಿ ಈ ಒಂದು ಆ ತಾಯಿಯ ಕೃಪೆಗೆ ಪಾತ್ರ ಆಗಿದ್ದಾರೆ. ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳು ಸಹ ಅವರ ಆಸೆ ಆಕಾಂಕ್ಷೆಗಳೇನಿದೆ ಈ ಸಂದರ್ಭದಲ್ಲಿ ಆ ತಾಯಿ ಈಡೇರಿಸಲಿ ಮತ್ತು ಈ ನಾಡಿಗೆ ಒಳ್ಳೆಯ ಮಳೆ ಬೆಳೆ ಆಗಲಿ, ಶಾಂತಿಯನ್ನು ನೆರೆಸಲಿ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸೊಲ್ಲಾಪುರಮ್ಮ ಹಾಗೂ ಪ್ಲೇಗಮ್ಮ ಅನಂತೇಶ್ವರಿ ದೇವರು ಸುಮಾರು 35 ವರ್ಷಗಳಿಂದ ಈ ಒಂದು ದೇವಾಲಯ ನಡೀತಾ ಇದೆ. ನಾನು ನೋಡ್ತೇನೆ ವರ್ಷಕ್ಕೂ ಭಾಳಷ್ಟು ವಿಜೃಂಭಣೆಯಾಗಿ ಒಂದು ಕಾರ್ಯಕ್ರಮ ನಡೀತದೆ. ಇವತ್ತು ಲಲಿತಾ ಸಹಸ್ರನಾಮ ಇವತ್ತು ಒಂದು ಪೂಜೆ ಇಟ್ಕೊಂಡಿದ್ದು ಸುಮಾರು ಸುಮಂಗಲಿಯರು ಸುಮಾರು ಸಾವಿರಾರು ಸಂಖ್ಯೆಗಳು ಬಂದು ಇವತ್ತು ಲಲಿತಾ ಸಹಸ್ರನಾಮದಲ್ಲಿ ಭಾಗವಹಿಸಿ ಭಾಳಷ್ಟು ನಾವನ್ನು ಯಾಕಂದರೆ ವರ್ಷ ನೋಡಿದಾಗ 500, 1000, 2000, 3000 ಆ ರೀತಿ ಒಂದು 5-10 ಸಾವಿರ ಜನ ಸೇರೋಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ನಿಜವಾಗ್ಲೂ ಭಾಳಷ್ಟು ಒಂದು ಇದು ನನಗೂ ಈ ದೇವಸ್ಥಾನಕ್ಕೂ ಭಾಳಷ್ಟು ವರ್ಷಗಳು ನೆನಪಿಸ್ತಾನೆ. ಯಾಕೆ ಇದು ಮುಂಚೆ ನಮ್ಮ ರವೀಣ ಅಂತಿದ್ರು, ಆ ರವೀಣ ಜೊತೆ ಬರ್ತಿದ್ವಿ. ನಾನು ಹೆಚ್ಚು ಕಡೆ ಸುಮಾರು ಒಂದು 30 ವರ್ಷದಿಂದ ಈ ದೇವಾಲಯಕ್ಕೆ ಬರ್ತಾಯಿದ್ದೀನಿ.
ವರ್ಷಕ್ಕೂ ಸಹ ಭಕ್ತಾದಿಗಳು ಭಾಳಷ್ಟು ಜನ ಬರ್ತಾಯಿದ್ದಾರೆ. ದೇವಸ್ಥಾನ ಪ್ರಸಿದ್ಧ ಆಗಿದೆ ಈಗಾಗಲೇ. ಸೊಲ್ಲಾಪುರ ಅಂದರೆ ಇದಕ್ಕಿಂತ ಬೋವಿಪಳ್ಳಿಯಲ್ಲಿತ್ತು ಮೂಲ ದೇವರು, ಬೋವಿಪಳ್ಳಿಯಲ್ಲಿ. ತದನಂತರ ಹೆಚ್ಚು ಕಡಿಮೆ 200 ವರ್ಷ ಹಳೆಯದು. ಅದು ನಾನು 35 ವರ್ಷದಿಂದ ಅದರಲ್ಲಿ 30 ವರ್ಷ ನಾನು ಬರ್ತಾಯಿದ್ದೀನಿ. ವರ್ಷ ಭಾಳ ವಿಜೃಂಭಣೆಗೆ. ಆಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾರೆ. ನಿಜವಾಗ್ಲೂ ಸುತ್ತಮುತ್ತ ಎಲ್ಲೂ ನಡೆಯಲ್ಲ ಆ ರೀತಿ ದೊಡ್ಡದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾರೆ. ಬಂದಂಥ ಮಧ್ಯಾಹ್ನ 12 ಸ್ಟಾರ್ಟ್ ಆಗಿ ಸಂಜೆ 6 ಗಂಟೆವರೆಗೂ ಅನ್ನದಾನ ಕಾರ್ಯಕ್ರಮ ಮಾಡ್ತಾರೆ. ನಿಜವಾಗ್ಲೂ ಯಶಸ್ವಿಯಾಗಿ ನಡೀತದೆ. ಬಂದಂಥ ಭಕ್ತಾದಿಗಳು ನಾಳೆ ಶುಕ್ರವಾರ ನಡೆಯುತ್ತದೆ. ಹಾಗಾಗಿ ನಿನ್ನೆಯಿಂದ ಇವತ್ತು ನಾಳೆ 3 ದಿನ ಕಂಟಿನ್ಯೂ ಸತತವಾಗಿ ಕಾರ್ಯಕ್ರಮ ನಡೆದಿದೆ. ಎಲ್ಲ ಭಕ್ತಾದಿ ಬಂದು ಆಗಿದ್ದಾರೆ. ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ದೇವಸ್ಥಾನ ಇದೆ. ಭಾಳಷ್ಟು ವಿಜೃಂಭಣೆಗೆ ಪೂಜೆಗಳು, ಆಮೇಲೆ ಅಮ್ಮನವರಿಗೆ ಅಲಂಕಾರಗಳು ಕಣ್ಣು ನೋಡೋಕೆ ಅಷ್ಟು ಸಂತೋಷವಾಗಿ ಅಲಂಕಾರ ಮಾಡ್ತಾರೆ. ಆ ಅಲಂಕಾರ ಎಲ್ಲೂ ಸಹ ಈ ಅಕ್ಕಪಕ್ಕ ಸುತ್ತಮುತ್ತ ನೋಡಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ತಮ್ಮ ಮನೆ ತಾಯಿ ದರ್ಶನ ದಯವಿಟ್ಟು ಯಾರು ಉದ್ಯೋಗ ಮಾಡಿದೆ ಅಲ್ಲೇ ಕೂತಲ್ಲೇ ಆರತಿ ಮಾಡಿ